ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಸಕಲೇಶಪುರದ ಬಿಜೆಪಿ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ನಡೆದಿದ್ದು ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಪಾರ್ಟಿಯನ್ನ ಆಯೋಜನೆ ಮಾಡಿದರು. ಹಿಂದುಳಿದ ವರ್ಗಗಳ ಅಧ್ಯಕ್ಷ ಮಣಿಕಂಠ ಬಿಜೆಪಿ ಪಾರ್ಟಿಯ ಕಚೇರಿಯಲ್ಲೇ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಉಚ್ಚಂಗಿ ವಣಗೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ ಹಿನ್ನೆಲೆಯಲ್ಲಿ ಸೋತ ಬಳಿಕ ಬಿಜೆಪಿ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ನಡೆದಿದೆ. ಜಿಲ್ಲೆಯಲ್ಲಿ ವೈರಲ್ ಆಗ್ತಿದೆ ಈ ಪಾರ್ಟಿಯ ವಿಡಿಯೋ. ಸಕಲೇಶಪುರದ ಬಿಜೆಪಿ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ನಡೆದಿದೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಎಣ್ಣೆ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದು, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಮಣಿಕಂಠ ಅವರು ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ವೈರಲ್ ಆಗ್ತಾ ಇದೆ ಈ ಒಂದು ಪಾರ್ಟಿಯ ವಿಡಿಯೋ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪರಾಭವಗೊಂಡಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಪಕ್ಷದ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ ಮಾಡಿರುವಂತಹ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಡೆದಿದೆ. ಮಂಗಳವಾರ ಉಚ್ಚಂಗಿ ಹಾಗೂ ವಣಗೂರು ಗ್ರಾಮ ಪಂಚಾಯಿತಿಗೆ ಚುನಾವಣೆ ನಡೆದಿತ್ತು. ಆದರೆ ಆ ಚುನಾವಣೆಯಲ್ಲಿ ಎರಡೂ ಗ್ರಾಮ ಪಂಚಾಯಿತಿಯಲ್ಲೂ ಜೆಡಿಎಸ್ ಜಯಗಳಿಸಿತ್ತು, ಬಿಜೆಪಿ ಸೋಲನ್ನು ಅನುಭವಿಸಿತ್ತು. ಈ ಹಿನ್ನೆಲೆಯಲ್ಲಿ ಗುಂಡು ತುಂಡು ಪಾರ್ಟಿಯನ್ನ ಆಯೋಜನೆ ಮಾಡಿದ್ದು ಬೇರೆ ಎಲ್ಲೂ ಕೂಡ ಅಲ್ಲ, ಅದು ಬಿಜೆಪಿಯ ಕಚೇರಿಯಲ್ಲೇ, ಪಕ್ಷದ ಕಚೇರಿಯಲ್ಲೇ ಪಾರ್ಟಿಯನ್ನ ಆಯೋಜನೆ ಮಾಡಿ ಪಾರ್ಟಿ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ಪಾರ್ಟಿ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಇದನ್ನ ಆಯೋಜನೆ ಮಾಡಿದ್ದು ಹಿಂದುಳಿದ ವರ್ಗಗಳ ಅಧ್ಯಕ್ಷ ಮಣಿಕಂಠ ಅವರು. ಬಿಜೆಪಿ ಸೋತಿದೆ ಅನ್ನುವ ಕಾರಣಕ್ಕಾಗಿ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು, ಅದು ಕೂಡ ಪಕ್ಷದ ಕಚೇರಿಯಲ್ಲೇ. ಈಗ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಈಗ ಪಕ್ಷದ ಕಚೇರಿ ಅಂತ ಹೇಳಿದ್ರೆ ಅದು ಒಂದು ರೀತಿ ನಮ್ಮ ಮನೆಗೆ ಸಮಾನ ಅನ್ನುವ ರೀತಿಯಲ್ಲೇ ಇವ್ರು ವರ್ತನೆ ಮಾಡಿದ್ರೆ ಹೇಗೆ ಮನೆಯಲ್ಲಿ ಗುಂಡು ತುಂಡು ಪಾರ್ಟಿ ಮಾಡ್ಬೋದು ಅಥವಾ ಬಾರಲ್ ಮಾಡುವ ಹಂಗೆ ರೀತಿಯಾಗಿ ಅದಕ್ಕೆ ಆದಂತಹ ಒಂದು ಸ್ಥಾನಮಾನ ಇದೆ, ಅವೆಲ್ಲವನ್ನ ಬಿಟ್ಟು ಸೋತ್ರು ಕೂಡ ಇವ್ರು ಪಾರ್ಟಿ ಆಯೋಜನೆ ಮಾಡಿದ್ರ ಹೇಗೆ? ಹೌದು ನವಿತಾ, ಖಂಡಿತವಾಗಿಯೂ ನೀವು ಹೇಳ್ತಿರ್ತಕ್ಕಂಥದ್ದು ಸತ್ಯ. ಯಾಕಂತ ಹೇಳಿದ್ರೆ ಬಿಜೆಪಿ ಅಂದ್ರೆ ನಾವು ಶಿಸ್ತಿನ ಪಕ್ಷ, ನಾವು ಶಿಸ್ತಿನ ಸಿಪಾಯಿಗಳು ಎಂಬಂತಹ ಬಡಾಯಿ ಕೊಚ್ಕೊಳ್ಳಿರ್ತಕ್ಕಂತಹ ಕಾರ್ಯಕರ್ತರು ಈಗ ಹಾಸನ ಜಿಲ್ಲೆ ಸಕಲೇಶಪುರದ ಪಟ್ಟಣದಲ್ಲಿ ಇರ್ತಕ್ಕಂತಹ ಬಿಜೆಪಿ ಕಚೇರಿಯಲ್ಲಿ ಅವರು ಎಣ್ಣೆ ಪಾರ್ಟಿಯನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಇದ್ದಂತವರೇ ಒಬ್ರು ಆ ವಿಡಿಯೋವನ್ನ ಮಾಡಿ ವೈರಲ್ ಮಾಡಿರ್ತಕ್ಕಂಥದ್ದು. ಏನು ಕಳೆದ ವಾರ ಅಷ್ಟೇ ಚುನಾವಣೆ, ಒಂದು 2 ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ನಡೆದಿರುತ್ತೆ. ಅದರಲ್ಲಿ ಸೋತ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಸೋತ ಆ ಕಹಿಯನ್ನ ಮರೀಲಿಕ್ಕೆ ಅನ್ನೋ ರೀತಿಯಲ್ಲಿ ಹೋಗಿ ಪಾರ್ಟಿಯನ್ನ ಅರೇಂಜ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ರಾಜ್ಯದ ಮಹಾನ್ ನಾಯಕರಾಗಿರ್ತಕ್ಕಂತಹ ದಿಗ್ಗಜ ಬಿ ವಿ ಶಿವಪ್ಪ ಅವರ ಫೋಟೋ ಕೂಡ ಇರುತ್ತೆ. ಆದ್ರೆ ಕೆಳಗಡೆ ಕುತ್ಕೊಂಡು ಪಾರ್ಟಿಯನ್ನ ಅರೇಂಜ್ ಮಾಡ್ಕೊಂಡು ಸುಮಾರು 4 ರಿಂದ 5 ಜನ ಹಿಂದುಳಿದ ವರ್ಗಗಳ ಹಾಸನ ಜಿಲ್ಲೆ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಆಗಿರ್ತಕ್ಕಂತಹ ಬಿಜೆಪಿ ಮಣಿಕಂಠ ಇರ್ಬೋದು ಮತ್ತು ಇನ್ನಿತರ ಇರ್ಬೋದು, ಎಲ್ಲರೂ ಕೂಡ ಪಾರ್ಟಿಯನ್ನ ಮಾಡಿದ್ದಾರೆ. ಈ ಒಂದು ಘಟನೆಯನ್ನ ನೋಡಿದ್ರೆ ಒಂದು ಶಿಸ್ತಿನ ಪಕ್ಷ ಅನ್ಸ್ಕೊಂಡಿರ್ತಕ್ಕ ಬಿಜೆಪಿಯಲ್ಲೇ ಇವೆಲ್ಲ ನಡೀತಿರೋದ್ರಿಂದ ಯಾವೆಲ್ಲ ಕ್ರಮಗಳಾಗುತ್ತೆ ಮತ್ತು ಇದು ಸಂದೇಶವನ್ನು ಯಾವ ರೀತಿ ಜನಗಳಿಗೆ ಕೊಡ್ತಿದ್ದಾರೆ ಎಂಬಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಿರ್ತಕ್ಕಂಥದ್ದು ನವಿತಾ.